ಎಲ್ಲ ಹುಡುಗರಿಗೆ ಈ ಮಾತಾ ಏನಂದ್ರೆ ಕಾಮನ್ ಬಿಲ್ಲನ್ನು ನೋಡ್ರಿ, ಸಂತೋಷ ಪಡ್ರಿ, ಆದರೆ ಅದನ್ನು ಪಡ್ಕೋಬೇಕು ಅನ್ನೋ ಅತಿ ಆಸೆ ಇವಾಗ. ಅದೇ ರೀತಿ ಒಂದು ಹೆಣ್ಣನ್ನು ನೋಡ್ರಿ, ಪ್ರೀತಿಸ್ರಿ, ಗೌರವಿಸ್ರಿ, ಆದ್ರೆ ಆ ಪ್ರೀತಿ ಮಧ್ಯೆ ಕಾಮದ ಆಸೆ ಬೇಡ. ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ನಿಜವಾದ ನಮ್ಮ ಆತ್ಮೀಯರು ಯಾರಂತ ಏನು ಕೇಳಿದ್ರ, ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಒಬ್ಬ ದೋಸ್ತ ಕ್ವಶನ್ ಕೇಳ ನನಗೇನಂತಂದ್ರೆ, ಅಣ್ಣ ನೀವು ಎಲ್ಲರ ಲವ್ ಸ್ಟೋರಿನ ಕೇಳ್ತೀರಿ, ಸಮಾಧಾನ ಮಾಡ್ತೀರಿ, ಎಲ್ಲರ ಬಗ್ಗೆ ತಿಳ್ಕೊತೀರಿ, ಮತ್ತು ನಿಮ್ಮ ಲವ್ ಸ್ಟೋರಿ ಏನ್ರಿ ಅಂತ ಹೇಳಿಸಿದ್ದ. ನಾನು ಲವ್ ಸ್ಟೋರಿ ಹೇಳಬೈನಾಗ, ನಾವು ಸಣ್ಣಾಗಿದ್ದಾಗ ದೊಡ್ಡವ್ರು ಲವ್ ಮಾಡ್ತಿದ್ರು, ಇವಾಗ ದೊಡ್ಡವ್ರಾಗಿವು ನಮ್ಗಿಂತ ಸಣ್ಣವ್ರು ಲವ್ ಮಾಡ್ತಾರೆ. ನಮ್ಮ ಮನೆ ಬರ್ದಾಗ ಲವ್ ಒಂದು ಹುಡುಗನ ಲವ್ ಸ್ಟೋರಿ ಏನಂತಂದ್ರೆ, 3 ವರ್ಷದ ಲವ್ ಮಾಡ್ಯಾರ, 3 ವರ್ಷ ಆದ್ಮೇಲೆ ಅವ್ನ ತಾಯಿ ಗೊತ್ತಾಗದ, ಅವ್ನ ತಾಯಿ ಬಿದ್ದಾಳ, ಮುಂದಿದ್ದೆಲ್ಲ ಇದ್ದೇ ಇರುತ್ತೆ ತಮ್ಮ, ಮತ್ತು ಬಿಟ್ಟು ಬಿಡು ಇದು ಸರಿಯಲ್ಲ, ಒಂದು ಒಳ್ಳೆ ಜೀವನ ರೂಪಿಸ್ಕೊ ಅಂತ ಹೇಳಿದಾಗ ಹುಡುಗಿದ ಅವ್ನ ತಾಯಿ ಜೊತೆ ಜಗಳ ಮಾಡಿ ಹುಡುಗಿ ಜೊತೆ ಅದಾನ, ಮತ್ತೆ 6 ವರ್ಷ ಲವ್ ಮಾಡ್ಯಾರ, 6 ವರ್ಷ ಮೇಲೆ ಹುಡುಗಿ ಕೂಡ ಬಿಟ್ಟು ಹೋಗ್ಯಾಳ. ಇವಾಗ ಆ ಹುಡುಗ ಈ ಕಡೆ ತಾಯಿನೂ ಇಲ್ಲ, ಈ ಕಡೆ ಆ ಹುಡುಗಿನೂ ಇಲ್ಲ, ನಡವರ್ಕ್ ಒಬ್ಬ ಕಷ್ಟದ್ಲೆ ಒದ್ದಾಡಿ ಸಹಾಯಕತ್ತಾನ. ನನ್ನ ಜೊತೆ ಮಾತಾಡ್ದ, ಒಂದೆರಡು ಸಮಾಧಾನದ ಮಾತು ಹೇಳಿದೆ. ಅದಕ್ಕೆ ನಾ ಹೇಳೋದು ಒಂದೇ ಮಾತು, ಹುಡುಗನಾಗಲಿ ಹುಡುಗಿನಾಗಲಿ ನೀವು ಪ್ರೀತಿ ಮಾಡೋರಿಗೋಸ್ಕರ ತಂದೆ ತಾಯಿನ ಕಳ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇವಾಗಿನ ಪ್ರಪಂಚದಾಗ ದುಡ್ಡು ಕೊಟ್ರಿ, ನಿಮ್ಮ ಹತ್ರಕ್ಕೆ ಆಸ್ತಿ ಇತ್ತಂದ್ರೆ ಆ ಪ್ರೀತಿನೂ ಸಿಗ್ತೈತಿ, ಏನು ಬೇಕಾದ್ರೂ ಸಿಗ್ತೈತಿ, ಅದ್ರ ತಂದೆ ತಾಯಿ ಸಿಗಂಗಿಲ್ಲ. ನೀವು ಲವ್ ಮಾಡೋದನ್ನ ಮನ್ಯಾಗ ಹೇಳ್ರಿ, ಒಪ್ಪಿದ್ರೆ ಮದುವೆ ಆಗ್ರಿ, ಭಾಳ ಪ್ರಯತ್ನ ಪಡ್ರಿ. ಒಪ್ಪಲಿಲ್ಲ ಅಂತಂದ್ರೆ ಅವ್ರು ಇರೋದನಿತ್ತು ಮದುವೆ ಆಗ್ಲಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ 20-21 ವರ್ಷ ಒಂದೇನೋ ನಂಬಿಕೆ ಇಟ್ಟು ಪ್ರೀತಿಯಿಂದ ಬೆಳೆಸಿರ್ತಾರ, ಆ ನಂಬಿಕೆನ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಆ ಪ್ರೀತಿ ಮುಂದೆ 2 ವರ್ಷ 3 ವರ್ಷದ ಪ್ರೀತಿ ಅಂತ ದೊಡ್ಡ ವಿಷಯ ಅಲ್ಲ, ದೊಡ್ಡ ಮಾತು ಅಲ್ವೇ ಅಲ್ಲ. ನಿಜ ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಯಾರೋ ಒಬ್ಬ ಪುಣ್ಯಾತ್ಮ 3 ಲೈನ್ ಕಮೆಂಟ್ ಹಾಕ್ಯಾನ, ಅಂದ್ರೆ ಎಷ್ಟು ಅರ್ಥಗರ್ಭಿತವಾಗಿದಾವ ನೋಡ್ರಿ. ಮರೆಯಲಾಗದ ಮಾಣಿಕ್ಯಗಳು, ನಾನು ಕಳೆದುಕೊಂಡಿರುವ ಜೀವನದ ಕನಸು ಅವಳು, ನಾನು ನಿಜವೆಂದು ನಂಬಿರುವ ಒಂದು ಸುಂದರ ಸುಳ್ಳು ಅವಳು. ಏನು ವಿಷಯಪ್ಪ ಅಂತಂದ್ರೆ, ಒಬ್ಬೈಕಕ್ಕ ಇನ್ಸ್ಟಾಗ್ರಾಮ್ದಾಗ ನನಗೆ ದೊಡ್ಡದಾಗಿ ಮೆಸೇಜ್ ಮಾಡ್ತಾಳೆ, ಏನಪ್ಪ ಇಷ್ಟೊಂದು ದೊಡ್ಡದು ವಿಷಯ ಅಂತ ಹೇಳಿ ನಾವು ಓದಿದಾಗ ಆ ಸ್ಟೋರಿ ನನಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಹುಡುಗ ಪ್ರತಿಯೊಂದು ಹುಡುಗಿ ನೋಡಬೇಕಾಗಿರ್ತಕ್ಕಂಥ ಸ್ಟೋರಿ ಏನಂತಂದ್ರೆ, ಈ ಘಟನೆ ಬಂದುಬಿಟ್ಟು ನಡೆದಿರೋದು 2008ರಾಗ ನನಗೆ ಮೆಸೇಜ್ ಮಾಡಿರೋ ಅಕ್ಕ 8 ವರ್ಷದ ಹುಡುಗಿ ಇರ್ತಲ್ಲ. ಆಗಿನ ಸಂದರ್ಭದಾಗ ಆಕಿಗೆ ಗೊತ್ತಿರೋ ಒಬ್ಬ ಹುಡುಗ ಕಸಿನ್ ಆಕಿ ಜೊತೆ ಸೆಕ್ಸುವಲ್ ಅಸಲ್ಟ್ ಮಾಡ್ತಾನೆ. 8 ವರ್ಷದ ಹುಡುಗಿ, ಚಿಕ್ಕ ಹುಡುಗಿ ಇರೋದ್ರಿಂದ ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಬಿಡಬೇಕು, ಯಾವ್ದು ಸರಿ ಯಾವ್ದು ಕೆಟ್ಟ ಯಾವ್ದು ತಪ್ಪ ಅಂತ ಹೇಳಿ ಏನೂ ಗೊತ್ತಾಗಂಗಿಲ್ಲ. ಮನ್ಯಾಗ ಫ್ಯಾಮಿಲಿಯವ್ರ ಜೊತೆ ಒಂದು ಸ್ವಲ್ಪ ಹೇಳಕ್ಕೆ ಹೋದಾಗಲೂ ಕೂಡ ಅವ್ರು ಯಾರೂ ನಂಬಂಗಿಲ್ಲ. ಯಾಕಂತಂದ್ರೆ ರಿಲೇಷನ್ಶಿಪ್ ಒಳಗೆ ಅವ ಅಣ್ಣ ಆಗ್ತಿರ್ತಾನೆ, ಅಣ್ಣ ಆಗೋರು ಯಾರು ಕೂಡ ಆ ರೀತಿ ಮಾಡ್ತಿರಂಗಿಲ್ಲ. ಸೊ ಇದಕ್ಕೆಲ್ಲ ಕೇರ್ಲೆಸ್ ಈ ರೀತಿ ನಮ್ಮ ಸಮಾಜದಾಗ ಭಾಳ ಘಟನೆ ನಡೀತಿರ್ತಾವೆ. ಅವಾಗಿಂದ ಇಲ್ಲಿಯವರು ಕೂಡ ಆ ಅಕ್ಕ ನನ್ನ ಜೊತೆ ಮಾತಾಡಿರೋ ಪ್ರಕಾರ ನೋಡಿದ್ರೆ, ಅಕ್ಕಿ ಮನಸ್ಸಿನಾಗ ಹುಡುಗರು ಅಂದ್ರೆ ಒಂಥರ ರಾಕ್ಷಸರ ಹೀಗೆಲ್ಲ ಥಿಂಕಿಂಗ್ ಅದ. ಸೊ ನಮ್ಮ ಸಮಾಜದಾಗ ನೀವು ಪೇರೆಂಟ್ಸ್ ಯಾರೂ ಕೂಡ ಕೇರ್ಲೆಸ್ ಮಾಡೋಕೆ ಹೋಗ್ಬೇಡ್ರಿ. ನಾವು 5 ವರ್ಷದಿಂದ 10 ವರ್ಷದ ಇರೋ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪ, ಯಾರ ಜೊತೆ ಇರಬೇಕು, ಯಾವುದು ಗುಡ್ ಟಚ್ ಯಾವುದು ಬ್ಯಾಡ್ ಟಚ್, ಯಾರನ್ನ ಎಲ್ಲಿವರೆಗೂ ಮುಟ್ಟಕ್ಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ಕೊಟ್ರಿಂದ ಒಂದು ಸೆಲ್ಫ್ ಡಿಫೆನ್ಸ್ ಆಗುತ್ತೆ. ಸೊ ಯಾವತ್ತು ಸೇಫ್ಟಿಯಾಗಿರುತ್ತೆ. ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ಆ ಕಿತ್ತೋದು ನನ್ನ ಮಗ ಇರ್ತಾರಲ್ಲ ರಿಲೇಷನ್ಶಿಪ್ ಒಳಗೆ ತಂಗಿ, ಅವರು ಏನಾದರೂ ಕೂಡ ಅಕ್ಕ ತಂಗಿ ಆದರೂ ಕೂಡ ಅವ್ರ ಜೊತೆ ಆ ರೀತಿ ಮಾಡೋ ಥಿಂಕಿಂಗ್ ಹೆಂಗೆ ಬರ್ತಲ್ಲ. ಏನು ವಿಷಯಪ್ಪ ಅಂತಂದ್ರೆ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಟ್ರೂ ಲವ್ ಇದ್ದಲ್ಲಿ ಯಾರು ರೊಮ್ಯಾನ್ಸ್ ಮಾಡೋಂಗಿಲ್ಲ, ಮತ್ತೇನೋ ಒಬ್ಬರ ದೇಹದ ಮೇಲೆ ಒಬ್ರಿಗೆ ಮನಸ್ಸಾಗಂಗಿಲ್ಲ ಅಂತ ಹೇಳಿ ಅದಕ್ಕೊಬ್ಬ ನನಗೆ ಮೆಸೇಜ್ ಮಾಡಿದ್ದ, ಏನು ನಾನು ರೊಮ್ಯಾನ್ಸ್ ಮಾಡೋರು ಟ್ರೂ ಲವ್ ಮಾಡೋಂಗಿಲ್ಲ, ಅವ್ರು ನಿಜವಾದ ಪ್ರೀತಿ ಮಾಡೋಂಗಿಲ್ಲ ಅಂತ ಹೇಳಿ. ವಿಷಯ ಹೆಂಗೈತಪ್ಪ ಅಂತಂದ್ರೆ, ಇವಾಗಿನ ಸಂದರ್ಭದಾಗ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಪ್ರಕಾರ ನೋಡಿದರೆ ಮದುವೆ ಆಗೋಕ್ಕಿಂತ ಮುಂಚೆ ರೊಮ್ಯಾನ್ಸ್ ಅದು ಇದು ಎಲ್ಲ ತಪ್ಪಿರುತ್ತೆ. ಬಟ್ ಇವಾಗಿನ ಸಂದರ್ಭದಾಗ ಎಲ್ಲರೂ ಮಾಡ್ತಿರ್ತಾರೆ. ಸೊ ಅದು ತಪ್ಪಂತಲ್ಲ, ಅದೊಂಥರ ನಾರ್ಮಲಿಟಿ. ಬಟ್ ಸೋಷಿಯಲ್ ಮೀಡಿಯಾದಾಗ ಅದೆಲ್ಲ ನಾರ್ಮಲಿಟಿ ಹಂಗೆ ಅಂತ ಹೇಳ್ಸೋದು ತಪ್ಪಾಗತ್ತೆ. ಆ ರೀತಿ ಅವ್ರು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ, ಮಾಡಬಾರ್ದು. ಇನ್ನೊಂದು ವಿಷಯ, ಅದೇನೋ ಆಯ್ತಪ್ಪ ಅದೀವಿ, ನಾವು ರೊಮ್ಯಾನ್ಸ್ ಮಾಡಿದ್ದೀವಿ ಆಯಿತು, ಅದೆಲ್ಲ ಒಂದು ಹುಡುಗಿ ಮಧ್ಯೆ ನಡಿಬಾರ್ದೆಲ್ಲ ನಡೆದ ಮ್ಯಾಲ್ತು ಇನ್ನು ಏನೋ ಒಂದು ಫೀಲಿಂಗ್ಸ್ ಇದಾವೆ ಅವ್ರ ಮ್ಯಾಲತ್ತಂದ್ರೆ ಅದು ಟ್ರೂ ಲವ್, ಅದು ನಿಜವಾದ ಪ್ರೀತಿ.